ಆಕಾಶವಾಣಿ ಕೇಳಿ ಕವಿ ಕಂಡ ವೈಶಾಖ. ಈ ಕುರಿತು ಮಾತನಾಡುತ್ತಾರೆ ಪ್ರಸನ್ನ ಮಂಡಲಗಿರಿ. ಚೈತ್ರ ಮುಗಿದು ವೈಶಾಖ ಕಾಲಿಟ್ಟಿದೆ. ವೈಶಾಖ ಮಾಸವೇ ಬೇಗುದಿಯ ಕಾಲ. ವಿಪರೀತ ಬಿಸಿಲಿನ ತಾಪ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಸಹನೀಯ ತಳಮಳ. ಆದರೆ ಮುಂಬರುವ ಮುಂಗಾರಿನ ಮಳೆ ನೆನಪಾದಾಗ ತಾಪಗಳೆಲ್ಲ ಒಂದು ತಹಬದಿಗೆ ಬರುವ ರೀತಿಯಲ್ಲಿ ಸಾಮಾನ್ಯ ಮನುಷ್ಯನ ಯೋಚನೆಯೂ ಕೂಡ. ಅದರಲ್ಲೂ ಚಿಂತನಶೀಲ ಕವಿಯ ಮನಸ್ಸಂತೂ ಚೈತ್ರವೇ ಇರಲಿ ವೈಶಾಖವೇ ಇರಲಿ ಸುಮ್ಮನಿರದ ಚಂಚಲತೆಯಲ್ಲಿ ಭಾವುಕತೆಗೆ ಒಳಗಾಗಿ ಹೃದಯದೊಳಗೆ ಭಾವತೀವ್ರತೆಯ ಅಲೆಗಳ ಧಾವಂತದ ಒತ್ತಡ ಮೂಡುವುದು ಸಹಜವೇ. ಬಹುಶಃ ಸಾಮಾನ್ಯರು ಈ ವೈಶಾಖದ ಬಿರುಬಿಸಿಲು, ತಳಮಳ, ಬೇಗುದಿ, ಅಸಮಾಧಾನ, ಮನಸ್ಸಿನ ತಾಪಗಳನ್ನಷ್ಟೇ ಹೊರಹಾಕಿದರೆ ಕವಿ ಮನಸ್ಸಿಗೆ ಈ ಎಲ್ಲವೂ ವಿಭಿನ್ನವಾಗಿ ಆತನ ಕವಿ ಹೃದಯಕ್ಕೆ ಕಾಣುತ್ತದೆ. ಅದಕ್ಕೆ ಇರಬೇಕು ರವಿ ಕಾಣದ್ದನ್ನು ಕವಿ ಕಂಡ ಎನ್ನುವುದು. ಕವಿಯ ಮನಸ್ಸಿಗೆ ಚೈತ್ರದ ಚಿಗುರು, ವೈಶಾಖದ ಬಿಸಿಲು, ಆಷಾಢದ ಗಾಳಿ, ಶ್ರಾವಣದ ಮಳೆ, ಮಾರ್ಗಶಿರದ ಮಂಜು ಎಲ್ಲವೂ ಹೊಸ ಹೊಳಹಿನಲ್ಲಿ ವಿಭಿನ್ನವಾಗಿ, ವಿಶಿಷ್ಟವಾಗಿ, ವೈಚಾರಿಕವಾಗಿ ಮೂಡುವ ಕಾವ್ಯಾಸಕ್ತಿಯ ವಿಷಯವೇ ಆಗಿದೆ. ಚಾಂದ್ರಮಾನ ಮಾಸಗಳಲ್ಲಿ ಚೈತ್ರದ ನಂತರದ ಎರಡನೇ ಮಾಸವೇ ವೈಶಾಖ. ವರ್ಷದ ಒಂದು ಋತುವಿನಲ್ಲಿ ಎರಡೆರಡು ತಿಂಗಳುಗಳ ಕಾಲಾವಧಿಯ ಸಖ್ಯವಾಗಿರುವುದು, ಅಂದರೆ ವಸಂತ ಋತುವಿನಲ್ಲಿ ಚೈತ್ರ ವೈಶಾಖ ಮಾಸಗಳು ಸೇರಿಕೊಂಡಿರುವುದು ಪ್ರಕೃತಿಯ ಸಮ್ಮಿಲನದ ಸಂಕೇತ ಮಾತ್ರವಲ್ಲ, ಹೊಸದೊಂದು ಹಾತುರುವಿಕೆಗೆ ಇದು ಪ್ರೇರಕ ಎಂದು ಕವಿಗಂತೂ ಅನ್ನಿಸದೇ ಇರದು. ವೈಶಾಖ ಶುಕ್ಲ ಪೂರ್ಣಿಮೆ ಬುದ್ಧನು ಭೂಮಿಗೆ ಅವತರಿಸಿದ ದಿನವೂ ಎಂಬುದನ್ನು ಇತಿಹಾಸ ಹೇಳುತ್ತದೆ. ಮಾತ್ರವಲ್ಲ, ಕನ್ನಡ ಸಾಹಿತ್ಯದಲ್ಲಿ ವೈಶಾಖ ಮಾಸದ ಜೊತೆಗೆ ಪ್ರೇರಣೆ ಎನಿಸಿರುವ ಈ ಬುದ್ಧನ ಕುರಿತು ಬಹುತೇಕ ಕವಿಗಳು ತಮ್ಮ ಸಾಹಿತ್ಯ ಸುದೆ ಹರಿಸಿದ್ದಾರೆ. ನನ್ನ ಓದಿನ ಅನುಭವ ಮತ್ತು ವ್ಯಾಪ್ತಿಗೆ ಸಿಕ್ಕಷ್ಟು ಅಂತಹ ಸಾಹಿತ್ಯವನ್ನು ನಾನಿಲ್ಲಿ ಹೆಕ್ಕಿ ತೆಗೆದು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವೆ. ನನ್ನ ತಿಳುವಳಿಕೆ ಹೊರತುಪಡಿಸಿಯೂ ಅನೇಕ ಜನ ಕವಿಗಳು ಬುದ್ಧನನ್ನು, ವೈಶಾಖವನ್ನು ನೋಡುವ ಕ್ರಮ ನಮ್ಮಲ್ಲಿ ಇದೆ. ಆದರೆ ಕನ್ನಡದಲ್ಲಿ ನೇರವಾಗಿ ವೈಶಾಖ ಮಾಸ ಕುರಿತು ಪ್ರಸ್ತಾಪ ಇರಲಿಕ್ಕಿಲ್ಲ. ಆದರೆ ನಿಸರ್ಗದ ಶಕ್ತಿಯಾಗಿರುವ ಈ ಬಿಸಿಲು, ಬೇಗುದಿ, ತಳಮಳ, ಸಂಕಟ ಕುರಿತು ಕನ್ನಡ ಕಾವ್ಯದಲ್ಲಿ ಕೊರತೆ ಇಲ್ಲವೇನೋ ಎನಿಸುತ್ತದೆ. ಆ ಕಾವ್ಯ ಕಟ್ಟುವ ಸೊಬಗಿನ ನಿಟ್ಟಿನಲ್ಲಿ ನೋಡುವ ಒಂದು ಪುಟ್ಟ ಪ್ರಯತ್ನವೇ ಈ ಕವಿ ಕಂಡ ವೈಶಾಖ. ಸದ್ಯದ ಕಾಲಘಟ್ಟದಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ವೈಶಾಖದ ತಳಮಳದ ಜೊತೆಗೆ ದೇಶದೆಲ್ಲೆಡೆ ಕರೋನಾ ಮಹಾಮಾರಿಯ ಆರ್ಭಟದ ಎರಡನೇ ಅಲೆಯ ಸುಳಿಯಲ್ಲಿ ಸಿಲುಕಿರುವ ನಾವು ಮತ್ತೊಮ್ಮೆ ನಾವಿರುವ ಜಾಗದಿಂದಲೇ ಸಾಹಿತ್ಯ, ಸಂಸ್ಕೃತಿಯಂತಹ ಕ್ರಿಯಾಶೀಲ ಚಟುವಟಿಕೆಗಳ ಬಗ್ಗೆ ಯೋಚನೆ ಮಾಡುವ ಅನಿವಾರ್ಯತೆ ಒದಗಿ ಬಂದಿದೆ. ಇದು ಸದ್ಯದ ಅಗತ್ಯವೂ ಮತ್ತು ಅನಿವಾರ್ಯವೂ ಕೂಡ. ಮನುಷ್ಯನ ಸಾವಿರ ತಳಮಳ ಬದುಕಿಗೆ ಸವಾಲಾಗಿ ನಿಂತಿರುವ ಕರೋನಾದ ಈ ಅಬ್ಬರದಲ್ಲೂ ನಾವು ಎದೆಗುಂದದೆ ಈ ವೈಶಾಖದ ಬಿಸಿಲಿಗೆ ಹೊಸ ಚಿಗುರಿನಂತೆ ಚಿಗಿಯಬೇಕಿದೆ, ಮಾಮರದ ಕೋಗಿಲೆಯಂತೆ ಹಾಡಬೇಕಿದೆ. ವೈಶಾಖ ಮಾಸದ ಬೇಸಿಗೆ ಬಿರು ಬಿಸಿಲಿನ ತಾಪಕ್ಕೆ ನೆಲ ಕಾದು ಕೆಂಪಾಗಿ ಉತ್ತು ಬಿಟ್ಟಿದ್ದ ಹೊಲ ಗದ್ದೆಗಳ ಮಣ್ಣು ಧೂಳಾಗಿರುವ ಆಕಾಶದಲ್ಲಿ ಮೋಡ ಮಂದೈಸಿ ಕಪ್ಪು ಕಪ್ಪಾಗಿದೆ. ಆಗ ತಂಗಾಳಿಯ ತೆರೆಯೊಂದು ದೂರದಿಂದ ಬಂದು ಬಡಿದಾಗ ನೆಲದೊಡಲಿಂದ ಕಂಪೊಂದು ಹೊಮ್ಮಿ ಬರುವುದರ ಜೊತೆಗೆ ಕವಿಯ ಮನಸ್ಸು ಅರಳುತ್ತದೆ. ಈ ಕಾರಣವನ್ನು ಕೆಲವರು ಕಾವ್ಯ ಎನ್ನುವುದು ಕವಿಯ ಕರ್ಮ ಎಂದು ವ್ಯಾಖ್ಯಾನಿಸಿರುವುದು ಅತಿಶಯೋಕ್ತಿಯೇನಲ್ಲ. ಕವಿತೆ ಎನ್ನುವುದು ಮೂಲತಃ ಶಬ್ದಾರ್ಥಗಳ ಒಂದು ವಿಶಿಷ್ಟ ರೀತಿಯ ಕಟ್ಟಡ. ಅದು ಬೆಂದೊಡಲಿನಲ್ಲೂ ಬೇಗುದಿಯ ತಳಮಳದಲ್ಲೂ ಎದ್ದು ನಿಲ್ಲಬಲ್ಲದು, ಅರಳಬಲ್ಲದು. G.S. ಶಿವರುದ್ರಪ್ಪನವರು ಎಷ್ಟು ಸೊಗಸಾಗಿ ಚಿತ್ರಿಸಿದ್ದೆಂದರೆ ಈ ಕವಿತೆಯಲ್ಲಿ ಅದನ್ನು ಕಾಣಬಹುದು. ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ, ಬಾನಿನಂತೆ ಕವಿಯ ಮನಸ್ಸು ಭಾವ ಮೇಘಚಾರಿಣಿ, ಬೆಂದ ಭುವಿಯ ಹಸಿರು ನೆದೆಗೆ ರುಚಿತ ವರ್ಷ ರೂಪಿಣಿ ಎಂದಿರುವುದು ಸಹಜವಾಗೇ ಇದೆ. ನಮ್ಮ ಜನಪದರು ಇಂತಹ ವೈಶಾಖದ ಬಿಸಿಲನ್ನು ತಂಪಾಗಿ ಕಂಡ ಪರಿ ನೋಡಿದರೆ ಅವರ ಜೀವನೋತ್ಸಾಹದ ಅರಿವಾಗುತ್ತದೆ. ಬ್ಯಾಸಿಗೆ ದಿವಸಕ್ಕ ಬೇವಿನ ಗಿಡ ತಂಪ, ಭೀಮರತಿ ಎಂಬ ಹೊಳೆತಂಪ, ಭೀಮರತಿ ಎಂಬ ಹೊಳೆತಂಪ ಹಾಡಿದವ್ವ ನೀತಂಪ ನನ್ನ ತವರಿಗೆ ಎಂದು ಹಾಡಿ ಬೇಸಿಗೆಯನ್ನು ಜೀವನದಲ್ಲಿ ಬೇವಿನ ಗಿಡ, ಹೊಳೆ, ತವರಿನ ರೂಪಕಗಳಲ್ಲಿ ಕಂಡರು. ಕನ್ನಡದ ಕಣ್ವ B.M. ಶ್ರೀಕಂಠಯ್ಯನವರು ಇಂಗ್ಲಿಷ್ನಿಂದ ನ್ಯಾಶ್ ಕವಿಯ ಸ್ಪ್ರಿಂಗ್ ಅನ್ನುವ ಒಂದು ಕವಿತೆಯನ್ನು ಕನ್ನಡಕ್ಕೆ ಭಾವಾನುವಾದ ಮಾಡ್ತಾರೆ. ಇಂಗ್ಲಿಷ್ ಗೀತೆಗಳ ಸಂಕಲನದಲ್ಲಿ ಅದು ಪ್ರಕಟವಾಗ್ತದೆ. ಅದರಲ್ಲಿನ ವಸಂತ ಎನ್ನುವ ಕವಿತೆಯಲ್ಲಿ ಚೈತ್ರ, ವೈಶಾಖ ಹೊತ್ತ ವಸಂತ ಋತುವಿನ ಆಗಮನ ಕುರಿತು ಸೊಗಸಾಗಿ ವರ್ಣಿಸಿದ್ದಾರೆ. ವಸಂತ ಬಂದ, ಋತುಗಳ ರಾಜ ತಾ ಬಂದ, ಚಿಗುರನು ತಂದ, ಹೆಣ್ಗಳ ಕುಣಿಸುತ್ತನಿಂದ, ಚಳಿಯನ್ನು ಕೊಂದ, ಹಕ್ಕಿಗಳು ಉಲಿಗಳೇ ಚಂದ ಎಂದು ಚೈತ್ರ ವೈಶಾಖವನ್ನೊಳಗೊಂಡ ವಸಂತ ಮಾಸವನ್ನು ವಿಶಿಷ್ಟ ಸೊಬಗಿನಿಂದ ಈ ಕವಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ.
ಬಿಸಿಲೇ ಬೆಳದಿಂಗಳಾಗಿರುವ ವೈಶಾಖ ಮಾಸದಲ್ಲಿ ಮದುವೆಯ ಮುಂಜಿ, ಜಾತ್ರೆ ಮತ್ತಿತರ ಸಂಭ್ರಮಾಚರಣೆಯ ಸಡಗರವೂ ಸಡಗರ. ನಮ್ಮ ಗ್ರಾಮೀಣ ಪ್ರದೇಶದ ಜನರಂತೂ ವೈಶಾಖವನ್ನು ಎಂದೂ ಬೇಸರದಿಂದ ನೋಡಿದ ಉದಾಹರಣೆಗಳಿಲ್ಲ. ರೈತಾಪಿ ಜನರ ಬದುಕಿನಲ್ಲಿ ಹಲವು ರೀತಿಯಲ್ಲಿ ಉಪಯುಕ್ತವಾಗಿ ಜೀವನದ ಸೊಬಗನ್ನು ಸೃಷ್ಟಿಸಿರುವ ಈ ವೈಶಾಖ ಮಾಸವನ್ನು ನಮ್ಮ ರೈತ ವರ್ಗ ಎಂದೂ ಮರೆಯಲು ಸಾಧ್ಯವಿಲ್ಲ. ಆದರೆ ಮತ್ತೆ ನಾವು ಕವಿ ಹಾಗೂ ಕಾವ್ಯದ ವಿಚಾರಕ್ಕೆ ಬಂದಾಗ, ಕವಿಗೆ ಚೈತ್ರ ಮಾಸವೇ ಇರಲಿ, ವೈಶಾಖ ಮಾಸವೇ ಇರಲಿ, ರಸಾನುಭವ ರೂಪಿಸಬೇಕೆಂಬ ಎಲ್ಲ ಅನುಭವವೂ ಆತನ ಕಾವ್ಯವಸ್ತುವೆ. ಎಲ್ಲ ಕಲೋಪಾಸಕರ ಕೃತಿಯಿಂದ ಸಿಗಬಹುದಾದದ್ದು ಒಂದೇ, ಕಲೋಪಾಸನೆ ಕಾವ್ಯರಸ, ಅದರ ರಸಾನುಭವ. ಅದು ಬೇಸಿಗೆ, ಚಳಿ, ಮಳೆ ಯಾವುದೇ ಕಾಲವಿರಲಿ, ಕವಿ ಮನಸ್ಸು ಅದನ್ನು ನೋಡುವ ಪರಿಯೇ ವಿಭಿನ್ನ. ಮಂಕುತಿಮ್ಮನ ಕಗ್ಗದಂತಹ ಶ್ರೇಷ್ಠ ಕಾವ್ಯವನ್ನು ನೀಡಿದ ಕವಿ ಡಿ.ವಿ. ಗುಂಡಪ್ಪನವರು ತಮ್ಮ ಮತ್ತೊಂದು ಶ್ರೇಷ್ಠ ಕಾವ್ಯ ಮರಳು ಮುನಿಯನ ಕಗ್ಗದಲ್ಲಿ ನಿಸರ್ಗವನ್ನು ನೋಡುವ ಪರಿಯನ್ನು ಕುತೂಹಲವಾಗಿ ವರ್ಣಿಸಿದ್ದಾರೆ. ಡಿ.ವಿ.ಜಿಯವರು ಪ್ರಕೃತಿಯನ್ನು ಮೊದಲು ಅರ್ಥೈಸಿಕೋ, ಅದರಿಂದ ಹೊಸ ಅರಿವನ್ನು ಗಳಿಸು ಎನ್ನುವ ಮಾತನ್ನು ಬಹಳ ಮಾರ್ಮಿಕವಾಗಿ ಈ ಸಾಲುಗಳಲ್ಲಿ ವರ್ಣಿಸಿದ್ದಾರೆ. ಪ್ರಕೃತಿಯನ್ನು ತಿಳಿವಿ ನಿಮ್ಮ ಪ್ರಕೃತಿಯನ್ನು ದಾಟು, ವಿಕೃತಿ ಗೈಸುವ ಜಗದಿ ಸಂಸ್ಕೃತಿಯ ಗಳಿಸು ಎನ್ನುವ ತತ್ವಜ್ಞಾನದ ಮಾತು ಇಂತಹ ಸಾಲುಗಳು ಸವಿದಷ್ಟು ಸೊಬಗು ನೀಡುತ್ತವೆ. ಇದು ಮನುಷ್ಯನಿಗೂ ಅನ್ವಯಿಸುವಂಥದ್ದು. ಕನ್ನಡಕ್ಕೆ ಹಿಡಿ ಮುಷ್ಟಿಯಷ್ಟು ಉತ್ಕೃಷ್ಟ ಕಾವ್ಯ ಕೊಟ್ಟವರು ವಿ. ಸೀತಾರಾಮಯ್ಯನವರು. ಅವರು ಬೇಸಿಗೆ ದಿನ ಆಗಸವನ್ನು ನೋಡುವ ನೋಟವನ್ನು ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ. ಅಚ್ಚರಿಯ ಮೋಹದಲ್ಲಿ ಆಗಸವ ನೋಡುತ್ತಾ ಎನ್ನುವ ಮೂಲಕ ಆಗಸವನ್ನು ಬಹುಶಃ ಮಳೆಯ ನಿರೀಕ್ಷೆಯನ್ನು ವಿಭಿನ್ನವಾಗಿ ಉದಾತ್ತವಾಗಿ ತೆರೆದ ಮನದಿಂದ ನೋಡುತ್ತಾರೆ. ರಸಋಷಿ ಕುವೆಂಪು ಅವರ ಕಾವ್ಯ ಮನೋಧರ್ಮ ನಮಗೆಲ್ಲ ಗೊತ್ತೇ ಇದೆ. ವೈಶಾಖದ ಬಿಸಿಲು ಹೇಗಿರುತ್ತದೆ ಎಂದು ಬಣ್ಣಿಸುತ್ತಾ ಬಿಸಿಲು ಮತ್ತು ಭೂಮಿಯನ್ನು ಉರಗಿಸುವ ದಾಟಿಯಲ್ಲಿ ಈ ಸಾಲು ಬರೆಯುತ್ತಾರೆ. ಬೇಸಿಗೆಯ ಬಿಸಿಲು ಸುಡುತ್ತಿಹುದು ಸುಡುಸುಡನೆ, ಮೂರ್ಛೆ ಹೋಗಿದೆ ಭೂಮಿ ನಡುಗೆ ಗಡಗಡನೆ. ಹಾಗೆ G.S. ಶಿವರುದ್ರಪ್ಪ ಅವರ ಮತ್ತೊಂದು ಕವಿತೆ ಮಳೆಯ ಮೋಡಕೆ ಅನ್ನುವ ಒಂದು ಸುದೀರ್ಘ ಕವಿತೆಯಲ್ಲಿ ವೈಶಾಖದ ಬೇಸಿಗೆಯ ಸಂದರ್ಭಕ್ಕೆ ಈ ಕವಿತೆ ಬರೆದಂತಿದೆ. ಬಿರು ಬಿಸಿಲ ಬೇಗೆಯಲ್ಲಿ ಸೊರಗಿ ಸೊಪ್ಪಾಗಿರುವ ತಿರೆಯ ಹಸುರಿನ ಕರೆಯು ಕೇಳದೇನು, ಯಾವ ಕಿವುಡೋ ನಿನಗೆ ಮುಗಿಲನ್ನೇ ತುಂಬಿರುವೆ, ಬರಿಯ ನಟನೆಯು ನಿನಗೆ ಸಾಜವೇನು, ಹಗಲೆಲ್ಲ ಬಗೆಯಲ್ಲಿ ಬೆಂದಮನ ಸಂಜೆಯಲ್ಲಿ ಒಂದು ಗೂಡುತನಭವ ತುಂಬಿನೆಂದು, ಮಿಂಚುಗಣ್ಣನು ಅತ್ತ ಇತ್ತ ಹೊರಳಿಸುತ್ತ ಆನುರಾಗವತಿಯಾಗಿರುವ ನಿನ್ನ ಕಂಡು, ಇಂದು ಬಂದೇ ಬರುವುದಯ್ಯ ಮಳೆ ಸುರಿಯುವುದು ಧಾರೆಯಾಗಿ ಎಂದು ಬಯಕೆಯ ಬಟ್ಟಲಂತಿರುವ ಕಣ್ತೆರೆದು ನಿಲ್ಲುವುದು ದೀನವಾಗಿ. ಇನ್ನು ನಮ್ಮ ಬಳ್ಳಾರಿಯ ಹಾಸ್ಯ ಬರಹಗಾರ ಬೀಚಿಯವರು ನಮ್ಮೂರಲ್ಲಿ ಬಿಸಿಲು ಮತ್ತು ಅತಿ ಬಿಸಿಲು ಎರಡೇ ಕಾಲ ಎಂದು ತಮಾಷೆ ಮಾಡುತ್ತಿದ್ದರಂತೆ. ಅದು ನಿಜವೇ. ಯಾಕೆಂದರೆ ಕಲ್ಯಾಣ ಕರ್ನಾಟಕದ ಈ ಭಾಗದ ಜನರಿಗೆ ಬಿಸಿಲೇ ಬದುಕು ಎನ್ನುವಷ್ಟರ ಮಟ್ಟಿಗೆ ವೈಶಾಖ ಮಾಸದ ಈ ಬಿಸಿಲು ಸಹಜವೇ ಆಗಿದ್ದು ಇಲ್ಲಿಯ ಜನಮಾನಸ ಅಂತಹ ಬಿಸಿಲೇ ಬದುಕನ್ನು ಕಟ್ಟಿಕೊಂಡಿದೆ. ನಮ್ಮ ಅತ್ಯಂತ ಜನಪ್ರಿಯ ಕವಿ ನಾಟಕಕಾರ ಚಂದ್ರಶೇಖರ್ ಕಂಬಾರರು ಬೆಳ್ಳಿ ಮೀನು ಅನ್ನುವ ಒಂದು ಕವಿತೆಯಲ್ಲಿ ಬೇಸಿಗೆ ಮತ್ತು ವೈಶಾಖವನ್ನು ಅದೆಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ನೋಡಿ. ಮಳೆಗಾಲ ಬಂದರೂ ಮಳೆಯಿಲ್ಲ ಶಿವಪುರಿಗೆ, ತೊಟ್ಟು ನೀರಿಲ್ಲ ಕುಡಿಯುವುದಕ್ಕೆ, ಮಳೆ ಬರಲಿ ಶಿವಲಿಂಗ ಸಾವಳಿಗೆ ಮಠತನಕ, ಒದ್ದೆಯಲ್ಲಿ ಕೈಮುಗಿದು ಬರುವೆ, ಸಿಹಿ ನೀರು ತರುವುದಕ್ಕೆ ಮಾದೇವಿ ಹೊರಟಾಳು ದೂರ ಬೆಂಗಾಡಿನ ಕೆರೆಗೆ ಎನ್ನುವ ಈ ಜಾನಪದ ಸಾಲುಗಳು ಕವಿತೆ ಗ್ರಾಮೀಣ ಜನರ ಮನದಾಳದ ಮಾತು ಕೂಡ ಆಗಿದೆ. ಬೇಸಿಗೆಯ ತಾಪಕ್ಕೆ ನೊಂದ ಮನಸ್ಸಿಗೆ ಕೈಯಾರ ಕಿಯಣ್ಣ ರೈ ಅವರು ಏಕೆ ಅನ್ನುವ ಒಂದು ಕವಿತೆಯಲ್ಲಿ ಸಾಂತ್ವನ ಹೇಳುತ್ತಾರೆ. ಇಂತಹ ಮುರಿದ ಮನಸ್ಸುಗಳ ಕುರಿತು ಸಮಾಧಾನದ ಮತ್ತು ಸಮಯೋಚಿತ ಮಾತುಗಳನ್ನು ನೋಡಿ. ನಾಳೆ ಎಂಬುದು ವಿಕೃತಿ, ಇಂದು ಬಂದಿದೆ ಪ್ರಕೃತಿ, ಪ್ರಕೃತಿಯನ್ನು ವಿಕೃತಿಯೊಳು ಮುಚ್ಚಲೇಕೆ, ನಾಳೆ ಸುಖವಿಲ್ಲೆಂದು ಇಂದು ಚಿಂತಿಸಬೇಡ, ಇಂದಿನೊಳು ನಾಳೆಯನ್ನು ಬೆರೆಸಲೇಕೆ. ಮನಸ್ಸಿಗೆ ತಂಪನಿರುವ ಈ ಸಾಲುಗಳು ಅಪ್ಯಾಯಮಾನವಾದ ಸಾಲುಗಳಾಗಿ ನಮಗೆ ಕಾಣುತ್ತವಲ್ಲವೇ. ಕವಿ ಗೋಪಾಲಕೃಷ್ಣ ಅಡಿಗರ ಒಂದು ಮಾತು, ಚಿರಯುವತಿ ಪ್ರಕೃತಿ ಅವಳ ಅಮರ ಸೌಂದರ್ಯ ರಸ. ಅಡಿಗರು ಹೇಳ್ತಾರೆ, ಪ್ರತಿಯೊಂದು ಕಾವ್ಯವೂ ಅದು ಏನನ್ನು ಸೃಷ್ಟಿಸಲು ಬಯಸುತ್ತದೋ ಅದಕ್ಕೆ ಸಹಜವಾಗಿ ರೂಪುಗೊಳ್ಳಬೇಕು ಎನ್ನುವ ಮಾತು ಬೇಸಿಗೆಯ ವೈಶಾಖಕ್ಕೂ ಅನ್ವಯಿಸುತ್ತದೆ, ಮನಸ್ಸಿನ ತಳಮಳಕ್ಕೂ ಅನ್ವಯಿಸುತ್ತದೆ. ಇದನ್ನೇ ಕವಿ H.S. ವೆಂಕಟಮೂರ್ತಿಯವರು ಬಣ್ಣ ಬಣ್ಣದ ಸಂಜೆ ರತಿಯ ಬಯಸುವುದು ಜೀವ, ಬಂತು ಬೇಸಗೆ ಬೇಡ ಪ್ರಿಯೆಯೇ ತೆಕ್ಕೆ ಎಂದು ರಸಿಕತೆಯಲ್ಲಿ ಹೇಳಿದರೆ, ನಮ್ಮ ದ ರಾ ಬೇಂದ್ರೆಯವರು ಋತುಗಳ ಏರಿಳಿತ ಕಾಳರಿಂಗಣ ಗುಣಿತ ಬಿಡಿ ಬಿಡಿಸಿ ಬರೆದಂಥ ಚಿತ್ರದೊಳು ಎಂದು ತಮ್ಮದೇ ಧಾಟಿಯಲ್ಲಿ ಚಿತ್ರಿಸಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಕವಿ ಸಿದ್ದಯ್ಯ ಪುರಾಣಿಕ ಅಂದರೆ ಕಾವ್ಯಾನಂದರು ತಮ್ಮ ಕಲ್ಲೋಲ ಮಲೆ ಕಾವ್ಯ ಸಂಕಲನದಲ್ಲಿ ಬಿಸಿಲನ್ನು ನೋಡುವ ರೀತಿ ಅಚ್ಚರಿ ಮೂಡಿಸುತ್ತದೆ. ಉರಿಯುವುದು ಅಗ್ನಿಗುಣ, ಉರಿ ಅಂದರೆ ಅವರು ಬಿಸಿಲು ಮತ್ತು ಸೂರ್ಯನನ್ನು ನೋಡುವಂತಹ ಪರಿ. ಉರಿಯುವುದು ಅಗ್ನಿಗುಣ
ಉರಿದು ಬೆಳಕಾಗುವುದು ಜ್ಯೋತಿಗುಣ. ಇದು ತಮಸೋಮ ಜ್ಯೋತಿರ್ಗಮಯ ಎನ್ನುವ ಮಾತಿಗೂ ಸಂವಾದಿಯಾಗಿದೆ. ಸಿದ್ದಯ್ಯ ಪುರಾಣಿಕರ ಸಾಲುಗಳು ಬಿಸಿಲು ನಮ್ಮ ಬದುಕು ಮತ್ತು ಬೆಳಕಿನ ಸಂಕೇತ ಎನ್ನುವ ಅರ್ಥದಲ್ಲಿ ವ್ಯಾಖ್ಯಾನಿಸುತ್ತಾರೆ. ಇನ್ನು ಬಿಸಿಲು ನಾಡಿನ ಕವಿ, ಬೆಳಕನ್ನು ಸಾಹಿತ್ಯ ಲೋಕಕ್ಕೆ ತೆರೆದಿಟ್ಟ ಕವಿ ನಮ್ಮ ರಾಯಚೂರಿನ ಶಾಂತರಸರು. ಕನ್ನಡ ಗಜಲ್ಗಳ ಪ್ರವರ್ತಕರಾಗಿ ಅವರು ನೀಡಿದ ಕೊಡುಗೆ ಅನನ್ಯ. ಶಾಂತರಸರು ತಮ್ಮ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಕಾವ್ಯದಲ್ಲಿ ಬಿಸಿಲು ನಾಡಿನ ಇಲ್ಲಿನ ನೊಂದು ಬೆಂದು ಮನಸ್ಸುಗಳ ಬೇಗುದಿಯನ್ನು, ತಳಮಳಗಳನ್ನು, ತಲ್ಲಣಗಳನ್ನೇ ಹಲವು ರೀತಿಯಲ್ಲಿ ತೆರೆದಿಟ್ಟಿದ್ದಾರೆ. ತಮ್ಮ ಗಜಲೊಂದರಲ್ಲಿ ಅವರು ಹೇಳುವ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಜಿಗಿದು ಹೋದವು ತಾರೆ ಎಂದು ನೀಲಾಂಬರದ ಅಂಗಳಕ್ಕೆ, ಯಾರು ತರುವರು ಬರಳಿ ರಂಗೋಲಿ ಹಾಕಲೇಕೆ ಎಂದು ಪ್ರಶ್ನಿಸುತ್ತಲೇ ಬಿಸಿಲು ನಾಡಿನ ಈ ಭಾಗದ ಸಮಸ್ಯೆಗಳಿಗೆ ಉತ್ತರ ಬಯಸುತ್ತಾ ತಮ್ಮ ದ್ವಿಪದಿಯೊಂದರಲ್ಲಿ ಬಿಸಿಲು ಮತ್ತು ವಿರಹಿ ಇಬ್ಬರನ್ನು ಒಂದಷ್ಟು ವಿಡಂಬನೆ ಮಾಡುತ್ತಾರೆ. ಬೆಳದಿಂಗಳು ಸುಡುಸುಡುವ ಉರಿಯೆಂದು ದೂರಿದನ ಕೊಡು ವಿರಹಿ, ಗುರುತಲ್ಪ ದೂರಾಗಿ ಚಂದ್ರನು ವಿರಹಿ ಎಂದರಿಯನಿ ವಿರಹಿ ಎಂದಿರುವ ಮಾತು ಸೂಕ್ಷ್ಮ ಗ್ರಾಹಿಗಳಿಗೆ ವಿವರಿಸುವ ಅಗತ್ಯವಿಲ್ಲ ಎನಿಸುತ್ತದೆ. ನಮ್ಮ ಧಾರವಾಡದ ಹೆಮ್ಮೆಯ ಕವಿ, ಚೆಂಬೆಳಕಿನ ಕವಿ ಚನ್ನವೀರ ಕಣಿವೆಯವರು ಈ ಸಾಲುಗಳು ನನಗೆ ತೀರ ಹೃದಯಕ್ಕೆ ನಾಟಿವೆ. ಪ್ರಕೃತಿ ತನ್ನೆದೆಯ ಮಧುವಾಟಿಗೆ ತೆರೆದಿರಲು ಅದನ್ನು ತಣಿದಿರದೆಯೇ ಸಾಗಬಹುದೇ, ಯಾರಿಗೋ ಸುಂದರತೆ, ಯಾರಿಗೋ ಪರವಶತೆ, ಯಾರಿ ಸುಖಕ್ಕೆ ಸೃಷ್ಟಿ ನಿನಗಲ್ಲವೇ ಎಂದು ಅತ್ಯಂತ ಮೃದು ಮಾತಿನಲ್ಲಿ ಪ್ರಶ್ನಿಸುತ್ತಾ ಪ್ರಕೃತಿ ಸೊಬಗಿರುವುದು ಯಾರಿಗೆ ಎನ್ನುತ್ತಾ ಅದು ನಮಗಿರುವ ಸೌಂದರ್ಯ, ಅದನ್ನು ಸವಿ ಎನ್ನುತ್ತಾರೆ ಕಣವಿಯವರು. ಮೈಸೂರು ಮಲ್ಲಿಗೆಯ ಕವಿ KS ನರಸಿಂಹಸ್ವಾಮಿ ಅವರ ಒಲುಮೆ, ಪ್ರೀತಿ, ಉತ್ಕಟತೆ ಎಷ್ಟರ ಮಟ್ಟಿಗಿದೆ ಎಂದರೆ ತಮ್ಮ ಪ್ರೇಯಸಿ ಸುಡು ಬಿಸಿಲಲ್ಲಿ ಬರುತ್ತಿದ್ದಾಳೆ, ಅವಳನ್ನು ಆ ಬಿಸಿಲಲ್ಲಿ ಕರೆಯುವ ಬಗೆ ಅನನ್ಯ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಬಹುಶಃ ಅದು ವೈಶಾಖದ ಬಿಸಿಲೇ ಇರಬೇಕು. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಬೇಲಿಗಳ ಸಾಲಿನಲ್ಲಿ ಹಸಿರು ಕೆಂಪಾಗಿ, ಪಯಣ ಮುಗಿಯುವ ತನಕ ಎಳೆ ಬಿಸಿಲ ಮಣಿಕನಕ, ಸಾಲು ಮರಗಳ ಸೊಬಗ ಸುರಿದಿರಲಿ. ವೈಶಾಖವನ್ನು ನೋಡುವ ನೂರಾರು ಕಾವ್ಯದ ಸೊಬಗಿನ ಸಾಲುಗಳಲ್ಲಿ ನನಗಿಷ್ಟವಾದವು ಕೆಲವೊಂದು. ನಮ್ಮ ಕಡೆಗೋಳ್ ಶಂಕರ ಭಟ್ರು ವೈಶಾಖವನ್ನು ಕುರಿತಂತೆ ಒಮ್ಮೊಮ್ಮೆ ಮಧುರ ಮಾಸಗಳ ಮೃದುಲಾಸ್ಯ ಅಂತ ಹೇಳಿದರೆ, ಕವಿ DS ಕರ್ಕಿಯವರು ಪ್ರಕೃತಿ ಚಂಚಲೆ, ಚಲುವೆ ಚಲಿಸುತ್ತಿಹಳು ಅನ್ನುವ ಮಾತನ್ನು ಕಾವ್ಯದಲ್ಲಿ ಕಟ್ಟಿಕೊಡ್ತಾರೆ. ಇನ್ನು NS ಲಕ್ಷ್ಮೀನಾರಾಯಣ ಭಟ್ರು ನಿನ್ನ ನಗೆ ಎಂದರೆ ನಿನ್ನ ಬಗೆಯಂಥದು, ನಿನ್ನ ಬಗೆಯೆಂದರೆ ಮಲ್ಲಿಗೆ ಧಗೆಯಂಥದು ಎನ್ನುವಂತಹ ಕಾವ್ಯದ ಮೂಲಕ ಛೇಡಿಸ್ತಾರೆ. ನಮ್ಮ ಕೊಪ್ಪಳದ ಕವಿ ಅಲಮಪ್ರಭ ಬೆಟ್ಟದೂರರು ಬಿಸಿಲು ಸಾರಂಗದ ಕೂಡಿನಂತೆ ಟಿಸಿಲೊಡೆದು ಪಲ್ಲವಿಸುವಾಗ ಅಂತ ಹೇಳಿದರೆ, ಕಥನ ಕವಿ ಸೂರಮ್ಮ ಎಕ್ಕುಂಡಿಯವರು ಹಳದಿ ಹೂಗಳು ಸುರಿದ ಸಾಲು ಗಿಡ ಅಂತ ವರ್ಣಿಸ್ತಾರೆ. ಮತ್ತು ನಮ್ಮ ನಿತ್ಯೋತ್ಸವದ ಕವಿ KS ನಿಸಾರ್ ಅಹ್ಮದ್ ಅವರು ಪ್ರಕೃತಿ ಕವಿಯ ಕವನದಲ್ಲಿ ಕದವೆಕ್ಕಿ ನೋಡುವ ಕುಲೀನಿಯಲ್ಲ ಅನ್ನುವಂತಹ ಸುಂದರವಾದ ಸಾಲುಗಳನ್ನು ಕೊಡ್ತಾರೆ. ಹೀಗೆ ಒಟ್ಟಾರೆ ಯಾವುದೇ ಋತು ಅಥವಾ ಮಾಸವಿರಲಿ, ಸೃಜನಶೀಲ ಮನಸ್ಸಿನ ಕ್ರಿಯೆ ಮೂಲಕ ಅದು ಕಾವ್ಯವಾಗಿದ್ದರೂ ಮನಸ್ಸನ್ನು ಸಾರ್ಥಕ್ಯಗೊಳಿಸುತ್ತದೆ. ಬಹುತೇಕ ಸಾಮಾನ್ಯ ಜನರಿಗೆ ವೈಶಾಖ ಬಿಸಿಯಾದರೆ ಕವಿಗೆ ಮಾತ್ರ ಬೇಗುದಿಯನ್ನು ಶೃಂಗಾರವಾಗಿಸಿ ಮನದ ವ್ಯಾಕುಲತೆಯನ್ನು ದೂರ ಮಾಡಿ ಮುದ ನೀಡುವ, ಮನಸ್ಸನ್ನು ಅರಳಿಸುವ ಕ್ರಿಯೆಯಾಗುತ್ತದೆ ಎಂದು ಹೇಳುತ್ತಾ ಕವಿ ಕಂಡ ವೈಶಾಖಕ್ಕೆ ವಿರಾಮ ಕೊಡುವ ಮುನ್ನ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಎನ್ನುವವು ಪ್ರಕೃತಿ. ಯಾವ ಹಮ್ಮು ಬಿಮ್ಮುಗಳಿಲ್ಲದ ಈ ಗ್ರಹ, ತಾರೆ, ಋತುಗಳ ಸಹಜ ಸಖ್ಯ ಕ್ಷಣಗಳು ಅವು ಯಾರಿಂದಲೂ ಏನನ್ನೂ ಬಯಸವು. ವೈಶಾಖವೂ ಹಾಗೆ. ನಮಗೆ ಧಗೆ, ಬಿಸಿಲು, ಕೆಂಡ, ಅಗ್ಗಿಷ್ಟಿಗೆ ಹೀಗೆ ಏನೇ ಅನಿಸಿದರೂ ಅದರ ಉಪಕಾರದ ನೆರಳಿನಲ್ಲಿ ಮನುಜಕುಲ ಬದುಕುತ್ತಿದೆ. ಇಂತಹ ಏನನ್ನೂ ಬಯಸದ ಪ್ರಕೃತಿಯ ಈ ಋಣಕ್ಕೆ ನಾವು ಏನು ಕೊಟ್ಟರೂ ಅದರ ಋಣಭಾರ ನಮ್ಮ ಮೇಲಿದೆ. ಇಂತಹ ಪ್ರಕೃತಿ ಪ್ರೀತಿ ಮತ್ತು ಕಾಳಜಿಗೆ ನಾವು ಸದಾ ಬಾಧ್ಯಸ್ಥರಾಗಿರೋಣ. ಇದುವರೆಗೆ ಕವಿ ಕಂಡ ವೈಶಾಖ ಈ ಕುರಿತು ಮಾತನಾಡಿದವರು ಪ್ರಸನ್ನ ಮಂಡಲಗಿರಿ.